ಹಾಯ್ ಸ್ಟೂಡೆಂಟ್, ವೆಲ್ಕಮ್ ಟು CBB ಟ್ಯುಟೋರಿಯಲ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಚಾಪ್ಟರ್ 5 ನಿರ್ದೇಶಕ ಭೂಮಿತಿ ಕೋಆರ್ಡಿನೇಟ್ ಜಿಯೋಮೆಟ್ರಿಯ ಕೆಲವು ಭಾಗಗಳನ್ನು ನೋಡಿರುವೆವು. ಚಾಪ್ಟರ್ 5 ನಿರ್ದೇಶಕ ಭೂಮಿತಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ವಿಡಿಯೋ ನಂಬರ್ 4. ಈಗ ಹಿಂದಿನ ಭಾಗದಲ್ಲಿಯ ಕೆಲವು ಇದರಲ್ಲಿರುವಂತಹ ಅಂತರದ ಸೂತ್ರದ ಉದಾಹರಣೆಗಳನ್ನು ನಾವು ಈಗಾಗಲೇ ನೋಡಿರುವೆವು. ಅಂದರೆ ಡಿಸ್ಟನ್ಸ್ ಫಾರ್ಮುಲಾ ಏನಿದೆ? ಹಾಗಾದರೆ ಅಂತರ ಈಕ್ವಲ್ ಟು √(x2 - x1) + y2 - y1 ಈ ಸೂತ್ರದ ಉಪಯೋಗ ಮಾಡಿ ನಾವು ಕೆಲವು ಉದಾಹರಣೆಗಳನ್ನು ಸಹಿತ ಬಿಡಿಸಿರುವೆವು ಮಕ್ಕಳೇ. ಈಗ ನೋಡಿ, ಮುಂದಿನ ಭಾಗದಲ್ಲಿ ಈಗ ಇರುವಂಥ 3 ಸಮಾಂತರ ರೇಷೆಗಳ ಅಂತರ್ಛೇದಗಳ ಗುಣಧರ್ಮ. ಈ 3 ಸಮಾಂತರ ರೇಷೆಗಳ ಅಂತರ್ಛೇದಗಳ ಗುಣಧರ್ಮವನ್ನು ನಾವು 8ನೇ ವರ್ಗದ ಪುಸ್ತಕದಲ್ಲಿ ಈಗಾಗಲೇ ಹಿಂದೆ ಅಭ್ಯಾಸ ಮಾಡಿರುವೆವು. ಅಂದರೆ ಅದರ ಗುಣಧರ್ಮ ಏನಿದೆ? ಹಾಗಾದರೆ 3 ಸಮಾಂತರ ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಅಂತರ್ಛೇದಗಳ ಗುಣೋತ್ತರವು ಇನ್ನೊಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಅಂತರ್ಛೇದಿಕೆಗಳ ಗುಣೋತ್ತರಕ್ಕೆ ಸರಿ ಇರುತ್ತದೆ. ಈ ಗುಣಧರ್ಮವನ್ನು ನಾವು ನೋಡಿರುವೆವು. ಅಥವಾ 3 ಸಮಾಂತರ ರೇಖೆಗಳು ಮತ್ತು ಅವುಗಳ ಛೇದಿಕೆಗಳ ಗುಣಧರ್ಮ ಎಂದು ಕೂಡ ನಾವು ಇದನ್ನು ಕರೆಯೋಣ. ಇಲ್ಲಿ ನೋಡಿ, ಆಕೃತಿಯಲ್ಲಿ ರೇಖೆ L ಸಮಾಂತರ ರೇಖೆ M ಸಮಾಂತರ ರೇಖೆ N ಅಂದರೆ 3 ಸಮಾಂತರ ರೇಖೆಗಳಿವೆ. ಅವುಗಳಿಗೆ P ಹಾಗೂ Q 2 ಛೇದಿಕೆಗಳಿವೆ. ಹಾಗೂ P ಬಿಂದುವಿನ P ರೇಖೆಯ ಛೇದಿಕೆಗಳು ಅಂತರ್ಛೇದಿಕೆಗಳು A B C ಬಿಂದುವಿನಲ್ಲಿ ಛೇದಿಸುವಂಥದ್ದು. ಅಂದರೆ Q ಈ ರೇಖೆಯು ರೇಖೆ L M N ರೇಖೆಗಳನ್ನು ಅನುಕ್ರಮವಾಗಿ D E F ದಲ್ಲಿ ಛೇದಿಸುತ್ತದೆ. ಆದ್ದರಿಂದ AB/BC = DE/EF. ನಾವು ಈ ಗುಣಧರ್ಮವನ್ನು ಈಗಾಗಲೇ ನೋಡಿರುವಂಥದ್ದು. ಅಂದರೆ AB/BC = DE/EF. ನಾವು ಇದರ ಉಪಯೋಗವನ್ನು ಕೂಡ ಈಗ ನಾವು ಮುಂದೆ ಮಾಡುವವರಿದ್ದೇವೆ. ನೋಡಿ, ಇಲ್ಲಿ ನೋಡಿ, ಇನ್ನೂ ಒಂದು ಭಾಗ ರೇಖಾಖಂಡದ ವಿಭಜನೆ, ಡಿವಿಷನ್ ಆಫ್ ಎ ಲೈನ್ ಸೆಗ್ಮೆಂಟ್. ಇಲ್ಲಿ ಆಕೃತಿಯಲ್ಲಿ ಕೊಟ್ಟಿರುವಂತೆ ನೋಡಿ, AP ಮತ್ತು PB, A ಮಧ್ಯಂತರ P ಮಧ್ಯಂತರ B ಆಗುವಂತೆ ಒಂದು ರೇಖಾಖಂಡವನ್ನು ಕೊಡಲಾಗಿದೆ. ಆಕೃತಿಯಲ್ಲಿ APಯ ಉದ್ದಳತೆ 6 ಮತ್ತು PB ಅಳತೆ 10 ಕೊಡಲಾಗಿದೆ. ಇಲ್ಲಿ ಗುಣೋತ್ತರವನ್ನು ಮಾಡಲಾಗಿ AP/PB = 6/10 ಅಂದರೆ 3/5. ಇದನ್ನೇ ಬೇರೆ ಶಬ್ದಗಳಲ್ಲಿ ಬಿಂದು P ಇದು ರೇಖೆ ABಯನ್ನು 3:5 ಈ ಗುಣೋತ್ತರದಲ್ಲಿ ವಿಭಜನೆ ಮಾಡುವುದು. ನಾವು ಇದಕ್ಕೆ ರೇಖಾಖಂಡದ ವಿಭಜನೆ ಎಂದು ಕರೆದಿರುವೆವು. ನೋಡಿ, ಇಲ್ಲಿ AP/PB = 6/10 ಅಂದರೆ 3/5. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಹೇಳುವುದಾದರೆ AP/PB = 3/5 ಎಂದು ಹೇಳುತ್ತಾರೆ. ಇದಕ್ಕೆ ಗುಣೋತ್ತರದಲ್ಲಿ ಈ ರೀತಿ ವಿಭಜನೆ ಮಾಡುವಂಥದ್ದಿದೆ. ಈಗ ವಿಭಜನೆಯ ಸೂತ್ರವನ್ನು ತೆಗೆಯೋಣ. ನೋಡಿ ಮಕ್ಕಳೇ, ವಿಭಜನೆ ಸೂತ್ರ ತೆಗೆಯುವ ಸಲುವಾಗಿ ಇದಕ್ಕೆ ಸೆಕ್ಷನ್ ಫಾರ್ಮುಲಾ. ನಮಗಿಲ್ಲಿ ಆಕೃತಿಯಲ್ಲಿ ಆಕೃತಿ XY ಸಮತಲದಲ್ಲಿ ರೇಖೆ ABಯ ಮೇಲಿನ ಬಿಂದು P, ರೇಖೆ ABಯ ಮೇಲಿನ ಬಿಂದು P ರೇಖೆ ABಯನ್ನು M/N ಗುಣೋತ್ತರದಲ್ಲಿ ವಿಭಜಿಸುತ್ತದೆ. ಇಲ್ಲಿ ಕೊಟ್ಟಿರುವಂಥ ರೇಖಾಖಂಡ AB ರೇಖಾಖಂಡವನ್ನು P ಬಿಂದು ಹೇಗೆ ವಿಭಜನೆ ಮಾಡುತ್ತದೆ ಅಂದರೆ AP/PB ಅಂದರೆ APಯ ಅಳತೆ ಇಲ್ಲಿ M, PB ಅಳತೆ N ಇರುವಾಗ ಇದು AP/PB = M/N ಗುಣೋತ್ತರದಲ್ಲಿ ವಿಭಜನೆ ಮಾಡುತ್ತದೆ. ಹಾಗಾದರೆ ಇಲ್ಲಿ ಎ ಬಿಂದುವಿನ ನಿರ್ದೇಶಕಗಳನ್ನು ತೆಗೆಯಬೇಕಾಗಿದ್ದರೆ ಎ ಬಿಂದು ಇದು ಈ ರೇಖಾಖಂಡದ ಮೊದಲನೇ ಬಿಂದು ಇರುವುದರಿಂದ ಎ ಬಿಂದುವಿನ X ನಿರ್ದೇಶಕ X1 ಮತ್ತು Y ನಿರ್ದೇಶಕ Y1, ಬಿ ಬಿಂದು ಎರಡನೇ ಬಿಂದು,
ಇದು ಎಕ್ಸ್ ನಿರ್ದೇಶಕ x2 ಮತ್ತು y ನಿರ್ದೇಶಕ y2. ಹಾಗಾದರೆ ಪಿ ಬಿಂದುವಿನ ಸಲುವಾಗಿ ನಾವು ಪಿ ಬಿಂದು ಎಕ್ಸ್ y ಅಂದರೆ ಎಕ್ಸ್ ನಿರ್ದೇಶಕ ಮತ್ತು y ನಿರ್ದೇಶಕ ಎಂದು ತಿಳಿಯುವ. ಹಾಗಾದರೆ ರೇಖ ಎ ಸಿ, ರೇಖ ಪಿ ಕ್ಯೂ, ರೇಖ ಬಿ ಡಿಗಳನ್ನು ನಾವು ಇವುಗಳ ಎಕ್ಸ್ ಅಕ್ಷದ ಮೇಲೆ ಲಂಬ ರೇಖಾಖಂಡಗಳನ್ನು ತೆಗೆಯುವ. ಹಾಗಾದರೆ ನೋಡಿ, ಎಕ್ಸ್ ಅಕ್ಷದ ಮೇಲೆ ಲಂಬ ತೆಗೆದಂಥ ಸಿ ಬಿಂದುವಿನ ನಿರ್ದೇಶಕ x1 0 ಅಂದರೆ y ನಿರ್ದೇಶಕ 0 ಆಗುತ್ತೆ. ಕ್ಯೂ ಬಿಂದುವಿನ ನಿರ್ದೇಶಕ x, 0. ಆನಂತರ ಡಿ ಬಿಂದುವಿನ ನಿರ್ದೇಶಕ x2, 0 ಆಗುತ್ತೆ. ಇಲ್ಲಿ ಅಂತರದ ಸೂತ್ರದ ಸಲುವಾಗಿ ನಮಗೆ ಗೊತ್ತಿರುವಂತೆ ಸಿ ಕ್ಯೂದ ಅಂತರ x - x1, ಕ್ಯೂ ಡಿದ ಅಂತರ x2 - x ಈ ರೀತಿ ಇರುವಂಥದ್ದು. ಅಂದರೆ ಇದು ವಿಧಾನ 1 ಎನ್ನುವ. ಈಗ ನೋಡಿ, ರೇಖಾ ಎ ಸಿ, ರೇಖ ಪಿ ಕ್ಯೂ, ರೇಖ ಬಿ ಡಿ ಒಂದೇ ಅಕ್ಷಕ್ಕೆ ಲಂಬವಾಗಿರುವುದರಿಂದ, ಈ ಮೂರು ರೇಖೆಗಳು ಒಂದೇ ಅಕ್ಷಕ್ಕೆ ಲಂಬವಾಗಿರುವುದರಿಂದ ಇವು ಪರಸ್ಪರ ಸಮಾಂತರವಿರುತ್ತವೆ. ಆದ್ದರಿಂದ ರೇಖ ಎ ಸಿ ಸಮಾಂತರ ರೇಖ ಪಿ ಕ್ಯೂ ಸಮಾಂತರ ರೇಖ ಬಿ ಡಿ. ಆದ್ದರಿಂದ ಮೂರು ಸಮಾಂತರ ರೇಖೆಗಳ ಅಂತರ್ಛೇದಗಳ ಗುಣಧರ್ಮ ನಾವು ಈಗಾಗಲೇ ನೋಡಿರುವಂಥದ್ದು. ಇಲ್ಲಿ ಎ ಸಿ, ಪಿ ಕ್ಯೂ, ಬಿ ಡಿ ಈ ಮೂರು ಸಮಾಂತರ ರೇಖೆಗಳನ್ನು ಎ ಬಿ ಹಾಗೂ ಸಿ ಡಿ ಎನ್ನುವಂಥ ಛೇದಿಕೆ ಇವೆ. ಆದ್ದರಿಂದ ಎ ಪಿ ಅಪಾನ್ ಪಿ ಬಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅಪಾನ್ ಕ್ಯೂ ಡಿ ಈಕ್ವಲ್ ಟು ಎಮ್ ಅಪಾನ್ ಎನ್. ಈಗಾಗಲೇ ನಾವು ಎ ಪಿ ಮತ್ತು ಪಿ ಬಿ ಅಂದರೆ ಎಮ್ ಈಸ್ ಟು ಎನ್ ಗುಣೋತ್ತರದಲ್ಲಿವೆ. ಆದ್ದರಿಂದ ಎ ಪಿ ಅಪಾನ್ ಪಿ ಬಿ ಈಕ್ವಲ್ ಟು ಎಮ್ ಅಪಾನ್ ಎನ್ ಇದ್ದರೆ ಸಿ ಕ್ಯೂ ಅಪಾನ್ ಕ್ಯೂ ಡಿ ಕೂಡ ಎಮ್ ಅಪಾನ್ ಎನ್ ಇರುತ್ತೆ. ಅದೇ ರೀತಿ ನೋಡಿ, ಆಕೃತಿಯ ಮೇಲಿಂದ ಸಿ ಕ್ಯೂ ಈಕ್ವಲ್ ಟು ಎಕ್ಸ್ ಮೈನಸ್ x1, ಅದರಂತೆ ಕ್ಯೂ ಡಿ ಈಕ್ವಲ್ ಟು x2 - x1 ಇದೆ. ದೇರ್ ಫೋರ್ ಎಕ್ಸ್ ಮೈನಸ್ x1 ಅಪಾನ್ x2 - x ಇಸ್ ಈಕ್ವಲ್ ಟು ಎಮ್ ಅಪಾನ್ ಎನ್ ಆಗುತ್ತೆ. ಇಲ್ಲಿ ಕತ್ರಿ ಗುಣಾಕಾರ ಮಾಡಲಾಗಿ n ಇಂಟು ಬ್ರಕೆಟ್ ಎಕ್ಸ್ ಮೈನಸ್ x1 is equal to m into bracket x2 minus x. Therefore, nx minus nx1 is equal to mx2 minus mx. Therefore, mx ನಾವು ಈ ಬದಿಗೆ ತೆಗೆದುಕೊಳ್ಳೋಣ, ಆನಂತರ ಪ್ಲಸ್ nx, ಇಲ್ಲಿ mx2 ಪ್ಲಸ್ nx1. Therefore, x into bracket m plus n is equal to ಇಲ್ಲಿ mx2 ಪ್ಲಸ್ nx1. ಹಾಗಾದರೆ ಎಕ್ಸ್ದ ಬೆಲೆ ತೆಗೆಯುವ ಸಲುವಾಗಿ ಎಕ್ಸ್ ಈಕ್ವಲ್ ಟು mx2 ಪ್ಲಸ್ nx1 ಅಪಾನ್ ಎಮ್ ಪ್ಲಸ್ ಎನ್. ನಾವು ಈಗ ಎಕ್ಸ್ ಈ ಪಿ ಬಿಂದುವಿನಲ್ಲಿರುವಂಥ ಪಿ ಬಿಂದುವಿನ ಎಕ್ಸ್ ನಿರ್ದೇಶಕವನ್ನು mx2 ಪ್ಲಸ್ nx1 ಅಪಾನ್ ಎಮ್ ಪ್ಲಸ್ ಎನ್ ಎಂದು ತೆಗೆಯಲಾಗುವುದು. ಅದರಂತೆ ಎ, ಪಿ ಮತ್ತು ಬಿ ಇದರಿಂದ y ಅಕ್ಷದ ಮೇಲೆ ಲಂಬ ತೆಗೆದು ಮೇಲಿನ ಆಕೃತಿಯನ್ನು ಅಂದರೆ ಮಾಡಲಾಗಿ ನಮಗೆ y ಬಿಂದುವಿನ ನಿರ್ದೇಶಕ ಕೂಡ ಇದೇ ರೀತಿ my2 ಪ್ಲಸ್ ny1 ಅಪಾನ್ ಎಮ್ ಪ್ಲಸ್ ಎನ್ ಎಂದು ತೆಗೆಯಬಹುದು. ಅಂದರೆ ಎಕ್ಸ್ ನಿರ್ದೇಶಕ mx2 ಪ್ಲಸ್ nx1 ಅಪಾನ್ ಎಮ್ ಪ್ಲಸ್ ಎನ್, y ನಿರ್ದೇಶಕ my2 ಪ್ಲಸ್ ny1 ಅಪಾನ್ ಎಮ್ ಪ್ಲಸ್ ಎನ್. ಹೀಗೆ ನಾವು ಎಕ್ಸ್ ನಿರ್ದೇಶಕ ಮತ್ತು y ನಿರ್ದೇಶಕಗಳನ್ನು ತೆಗೆಯಬಹುದು. ದೇರ್ಫೋರ್ ಬಿಂದು ಎ x1 y1 ಮತ್ತು ಬಿ ಬಿಂದುವಿನ ನಿರ್ದೇಶಕ x2 y2 ಇವುಗಳಿಗೆ ಜೋಡಿಸುವ ರೇಖ ಎ ಬಿಯ ಎಮ್ ಇಸ್ ಟು ಎನ್ ಈ ಗುಣೋತ್ತರದಲ್ಲಿ ವಿಭಜನೆ ಮಾಡುವ ಬಿಂದುವಿನ ನಿರ್ದೇಶಕ mx2 ಪ್ಲಸ್ nx1 ಅಪಾನ್ ಎಮ್ ಪ್ಲಸ್ ಎನ್, my2 ಪ್ಲಸ್ ny1 ಅಪಾನ್ ಎಮ್ ಪ್ಲಸ್ ಎನ್ ಹೀಗೆ ಇರುತ್ತದೆ. ಅಂದರೆ ಮಕ್ಕಳೇ, ನಮಗೆ ಇಲ್ಲಿ ಏನು ನೆನಪಿಸಬೇಕು ಅಂದರೆ ಎಕ್ಸ್ ನಿರ್ದೇಶಕ ಮತ್ತು y ನಿರ್ದೇಶಕಗಳ ಬೆಲೆಗಳನ್ನು ನೆನಪಿಡಬೇಕು ನೋಡಿ. ಈಗ ಇನ್ನೊಂದು ಇದರಲ್ಲಿ ಇರುವಂಥದ್ದು ರೇಖಾಖಂಡದ ಮಧ್ಯ ಬಿಂದುವಿನ ಸೂತ್ರ ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಈಗ ನೋಡಿ, ನಾವು ನೋಡಿರುವಂಥದ್ದು ಡಿಸ್ಟನ್ಸ್ ಫಾರ್ಮುಲಾ, ಅಂತರದ ಸೂತ್ರ, ಆನಂತರ ವಿಭಜನೆಯ ಸೂತ್ರ ಸೆಕ್ಷನ್ ಫಾರ್ಮುಲಾ, ಆನಂತರ ನೋಡುವಂಥದ್ದಿದೆ ರೇಖಾಖಂಡದ ಮಧ್ಯ ಬಿಂದುವಿನ ಸೂತ್ರ. ಇದಕ್ಕೆ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ. ಇಲ್ಲಿ ನೋಡಿ, ಆಕೃತಿಯ ಮೇಲಿದ್ದ ಇಲ್ಲಿ ಎ ಬಿಂದುವಿನ ನಿರ್ದೇಶಕ x1 y1,
ಬಿ ಬಿಂದುವಿನ ನಿರ್ದೇಶಕ x2 y2 ಹಾಗೂ ಪಿ ಬಿಂದುವಿನ ನಿರ್ದೇಶಕ x, y. ಈ ರೀತಿ ನಾವು ಆಕೃತಿಯನ್ನು ತೆಗೆದರೆ ಈ ಎರಡೂ ಬಿಂದುಗಳಿಂದ ಇಲ್ಲಿ ಬಿಂದು ಪಿ ಎಕ್ಸ್ ವೈ ಇದು ರೇಖೆ ಎ ಬಿಯ ಮಧ್ಯ ಬಿಂದು ಇದ್ದರೆ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಇದ್ದರೆ ಎಮ್ ಈಕ್ವಲ್ ಟು ಎನ್ ಹೀಗೆ ವಿಭಜನೆ ಸೂತ್ರ ಆಗುವುದು. ಅಂದರೆ ಎ ಪಿ ಈಸ್ ಟು ಪಿ ಬಿ ಈಕ್ವಲ್ ಟು ಎಮ್ ಈಸ್ ಟು ಎನ್. ಅಂದರೆ ಎ ಪಿ ಈಕ್ವಲ್ ಟು ಪಿ ಬಿ ಈಕ್ವಲ್ ಟು ಎಮ್ ಈಸ್ ಈಕ್ವಲ್ ಟು ಎನ್ ಆಗುತ್ತೆ. ಎಕ್ಸ್ ಹಾಗೂ ವಾಯ್ಗಳ ಬೇರೆ ಬೇರೆ ಬರೆಯಲಾಗಿ, ಅಂದರೆ ಎಕ್ಸ್ದ ನಿರ್ದೇಶಕ ಮತ್ತು ವಾಯ್ ನಿರ್ದೇಶಕವನ್ನು ಬೇರೆ ಬೇರೆಗೆ. ಎಕ್ಸ್ದ ಬೆಲೆ ನಮಗೆ ಗೊತ್ತಿರುವಂಥದ್ದು, ಇಲ್ಲಿ ವಿಭಜನೀಯ ಸೂತ್ರ ಈಗಾಗಲೇ ನೋಡಿರುವೆವು. ಎಮ್ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಅಪಾನ್ ಎಮ್ ಪ್ಲಸ್ ಎನ್. ಎಮ್ ಎಕ್ಸ್ ಟು ಪ್ಲಸ್ ಇಲ್ಲಿ ಎನ್ ಈಕ್ವಲ್ ಟು ಎಮ್ ಇರುವುದರಿಂದ ಎಮ್ ಎಕ್ಸ್ ಒನ್ ಅಪಾನ್ ಎಮ್ ಪ್ಲಸ್ ಎಮ್. ಎಮ್ ಇಂಟು ಬ್ರಕೆಟ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟು ಎಮ್. ಎಮ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟೂ ಆಗುತ್ತೆ. ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟೂ. ಅದೇ ರೀತಿ ವಾಯ್ದ ಬೆಲೆ ತೆಗೆಯುವ ಸಲುವಾಗಿ ಇಲ್ಲಿ ನೋಡಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟು. ವಾಯ್ ಈಕ್ವಲ್ ಟು ತೆಗೆಯುವ ಸಲುವಾಗಿ ನಮಗೆ ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಅಪಾನ್ ಎಮ್ ಪ್ಲಸ್ ಎನ್ ಇದೆ. ಎಮ್ ಈಕ್ವಲ್ ಟು ಎನ್ ಇರುವುದರಿಂದ ಎಮ್ ವೈ ಟು ಪ್ಲಸ್ ಎಮ್ ವೈ ಒನ್ ಅಪಾನ್ ಎಮ್ ಪ್ಲಸ್ ಎಮ್. ಎಮ್ ಗೆಟ್ ಕ್ಯಾನ್ಸಲ್. ವೈ ಒನ್ ಪ್ಲಸ್ ವೈ ಟು ಅಪಾನ್ ಟು ಅಂದರೆ ವೈ ಒನ್ ಪ್ಲಸ್ ವೈ ಟು ಅಪಾನ್ ಟೂ ಆಗುತ್ತೆ. ಆದ್ದರಿಂದ ನಮಗೆ ಪಿ ಇ ಮಧ್ಯಬಿಂದುವಿನ ನಿರ್ದೇಶಕ ಪಿ ಒಂದು ವೇಳೆ ಮಧ್ಯಬಿಂದು ಆಗಿದ್ದರೆ, ಈ ರೀತಿ ಮಧ್ಯಬಿಂದು ಆಗಿದ್ದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟು ಪ್ಲಸ್ ವೈ ಒನ್ ಪ್ಲಸ್ ವೈ ಟು ಅಪಾನ್ ಟು ಇವು ಇರುತ್ತವೆ. ಇದಕ್ಕೆ ಮಧ್ಯಬಿಂದುವಿನ ಸೂತ್ರ ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಎನ್ನುವರು. ಈ ರೀತಿ ನಾವು ಇಂತಹ ಸೂತ್ರಗಳ ಮೇಲಿಂದ ಕೆಲವು ಉದಾಹರಣೆಗಳನ್ನು ನೋಡುವ. ನೋಡಿ, ಎ ಬಿಂದುವಿನ ನಿರ್ದೇಶಕ 3,5, ಬಿ ಬಿಂದುವಿನ ನಿರ್ದೇಶಕ 7,9 ಇದ್ದು ಕ್ಯೂ ರೇಖ ಎ ಬಿಯನ್ನು 2:3 ಈ ಗುಣೋತ್ತರದಲ್ಲಿ ವಿಭಜನೆ ಮಾಡುತ್ತಿದ್ದರೆ ಕ್ಯೂ ಬಿಂದುವಿನ ನಿರ್ದೇಶಕ ತೆಗೆಯಿರಿ. ಇಲ್ಲಿ ಕೊಟ್ಟ ಉದಾಹರಣೆಯಲ್ಲಿ ಮೊದಲನೇ ಬಿಂದು x1 y1 ಈ ನಿರ್ದೇಶಕ 3,5, ಎರಡನೇ ಬಿಂದು ಬಿ ಬಿಂದು x2, y2 ಅದಕ್ಕೆ 7,9. ಎಮ್ ಈಸ್ ಟು ಎನ್ ಈಕ್ವಲ್ ಟು 2/3 ಅಥವಾ 2:3 ಎಂದು ಕರೆಯೋಣ. ರೇಖಾಖಂಡದ ವಿಭಜನೆಯ ಸೂತ್ರಕ್ಕನುಸಾರವಾಗಿ ನಮಗೆ ಗುಣೋತ್ತರದಲ್ಲಿ ವಿಭಜನೆ ಮಾಡುತ್ತಿದ್ದರೆ ಇದು ಇರುವುದರಿಂದ ರೇಖಾಖಂಡದ ವಿಭಜನೆಯ ಸೂತ್ರಕ್ಕನುಸಾರವಾಗಿ ನಮಗೆ ಎಕ್ಸ್ ನಿರ್ದೇಶಕ ಸಲುವಾಗಿ ಎಮ್ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಅಪಾನ್ ಎಮ್ ಪ್ಲಸ್ ಎನ್. ಹಾಗಾದರೆ ಪ್ರತಿಯೊಂದರ ಬೆಲೆ ತುಂಬುವ ಎಮ್ ಇಲ್ಲಿ 2, x2 ಈಕ್ವಲ್ ಟು 7, 2 ಇಂಟು 7 ಪ್ಲಸ್ ಆನಂತರ ಎನ್ 3, x1 ಇದನ್ನು ಕೂಡ ಇಲ್ಲಿರುವಂಥದ್ದು 3, 2 ಇಂಟು 7 ಪ್ಲಸ್ 3 ಇಂಟು 3 ಅಂದರೆ ಇಲ್ಲಿ 14 ಪ್ಲಸ್ 9 ಇಲ್ಲಿ 23 ಅಪಾನ್ 5 ಆಗುತ್ತೆ. ನಾವು ಇದೇ ರೀತಿ ಇಲ್ಲಿ 9 ಪ್ಲಸ್ ಇಲ್ಲಿ 14 ಬೇರೀಸು ಮಾಡಲಾಗಿ. ಆನಂತರ ವಾಯ್ದ ಬೆಲೆ ತೆಗೆಯುವ ಸಲುವಾಗಿ ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಅಪಾನ್ ಎಮ್ ಪ್ಲಸ್ ಎನ್. ಎಮ್ದ ಬೆಲೆ ಇಲ್ಲಿ ಪುನಃ 2, y2 ಈಕ್ವಲ್ ಟು 9, 2 ಇಂಟು 9 ಪ್ಲಸ್ ಎನ್ನದ ಬೆಲೆ ನಾವಿಲ್ಲಿ 3, y1ದ ಬೆಲೆ ಇಲ್ಲಿ 5. ಹಾಗಾದರೆ 2 ಇಂಟು 9 18 ಪ್ಲಸ್ 3 ಇಂಟು 5 15. 18 ಪ್ಲಸ್ 15 ಈಕ್ವಲ್ ಟು 33 ಅಪಾನ್ 2 ಪ್ಲಸ್ 3 ಇದು 5 ಅಂದರೆ 33 ಅಪಾನ್ 5 ಆಗುತ್ತೆ. ದೇರ್ ಫೋರ್ ಕ್ಯೂ ಬಿಂದುವಿನ ನಿರ್ದೇಶಕ ಅಂದರೆ ಈ ಕ್ಯೂ ಬಿಂದುವಿನ ನಿರ್ದೇಶಕಗಳು 23/5, 33/5 ಇದೆ. ಈ ರೀತಿ ಉದಾಹರಣೆಗಳನ್ನು ತಾವು ಕೂಡ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಹಾಗಾದರೆ ಇನ್ನೂ ಒಂದು ಉದಾಹರಣೆ ನೋಡಿ. ಮಧ್ಯ ಬಿಂದುವಿನ ಸಲುವಾಗಿ ಎ ಬಿಂದುವಿನ ನಿರ್ದೇಶಕ -4,2, ಬಿ ಬಿಂದುವಿನ ನಿರ್ದೇಶಕ 6,2. ಈ ರೇಖಾಖಂಡದ ಮಧ್ಯಬಿಂದು ಪಿ ಇದು ಮಧ್ಯಬಿಂದು ಇದ್ದರೆ ಪಿ ಬಿಂದುವಿನ ನಿರ್ದೇಶಕ ತೆಗೆಯಿರಿ. ನೋಡಿ, ಎ ಬಿಂದುವಿನ ನಿರ್ದೇಶಕಗಳು -4,2, ಬಿ ಬಿಂದುವಿನ ನಿರ್ದೇಶಕ 6,2, ಪಿ ಬಿಂದುವಿನ ನಿರ್ದೇಶಕ x, y. ಹಾಗಾದರೆ ಪಿ ಬಿಂದು ಮಧ್ಯಬಿಂದು ಇದೆ, ಗಮನದಲ್ಲಿರಲಿ. -4,2 ಇಲ್ಲಿ x1 y1 ಎನ್ನುವ, 6,2ಕ್ಕೆ x2 y2 ಎನ್ನುವ ಮತ್ತು ಪಿ ಬಿಂದುವಿನ ನಿರ್ದೇಶಕ x, y ಎಂದು ತಿಳಿಯುವ. ಮಧ್ಯಬಿಂದುವಿನ ಸೂತ್ರಕ್ಕನುಸಾರವಾಗಿ x ಈಕ್ವಲ್ ಟು x1 ಪ್ಲಸ್ x2 ಅಪಾನ್ 2 ಅಂದರೆ -4 ಪ್ಲಸ್ 6 ಅಪಾನ್ 2 ಈಕ್ವಲ್ ಟು 2/2 ಅಂದರೆ 1. y ಬಿಂದುವಿನ ನಿರ್ದೇಶಕ y1 ಪ್ಲಸ್
y2 ಅಪಾನ್ 2 ಇಸ್ ಈಕ್ವಲ್ ಟು 2 ಪ್ಲಸ್ 2 ಅಪಾನ್ 2 ಈಕ್ವಲ್ ಟು 4 ಅಪಾನ್ 2 ಇಸ್ ಈಕ್ವಲ್ ಟು 2 ಆಗುತ್ತೆ. ದೇರ್ ಫೋರ್ ಮಧ್ಯಬಿಂದು ಪಿ ದ ನಿರ್ದೇಶಕ 1,2 ಈ ರೀತಿ ಇಂತಹ ಉದಾಹರಣೆಗಳನ್ನು ತಾವು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನಾವೀಗ ತ್ರಿಕೋನದ ಮಧ್ಯಗಾಮಿ ಏಕಸಂಪಾತ ಇರುತ್ತವೆ ಎಂಬುದು ನಮಗೆ ಗೊತ್ತಿರುವಂಥದ್ದು. ಸಂಪಾತ ಬಿಂದು ಅಂದರೆ ಸೆಂಟ್ರಾಯ್ಡ್ ಮಧ್ಯಗಾಮಿಯ 2:1 ಈ ಗುಣೋತ್ತರದಲ್ಲಿ ವಿಭಜನೆ ಮಾಡುತ್ತದೆ. ಇದು ಮಾತ್ರ ಗಮನದಲ್ಲಿರಬೇಕು. ಯಾವುದೇ ಸಂಪಾತ ಬಿಂದು ಎಂದರೆ ತ್ರಿಕೋನದ ಶಿರೋಬಿಂದುವಿನಿಂದ ಮುಂದಿನ ಸಮ್ಮುಖ ಭುಜದ ಮೇಲೆ ಎಳೆದಂಥ ರೇಖಾಖಂಡಗಳು ಎಲ್ಲ 3 ರೇಖಾಖಂಡಗಳು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತಿದ್ದರೆ ಅವುಗಳಿಗೆ ಸಂಪಾತ ಬಿಂದು ಎಂದು ಕರೆಯುತ್ತಾರೆ. ಮಧ್ಯಗಾಮಿ ಸಂಪಾತ ಬಿಂದುವಿನ ಸೂತ್ರ ಅಂದರೆ ಸೆಂಟ್ರಾಯ್ಡ್ ಫಾರ್ಮುಲಾ. ನಮಗೆ ಇಲ್ಲಿ ಮಧ್ಯಬಿಂದುವಿನ ಸಂಪಾತ ಬಿಂದು ಇರುವಂಥದ್ದು. ತ್ರಿಕೋನದ 3 ಶಿರೋಬಿಂದುಗಳ ನಿರ್ದೇಶಕ ಕೊಟ್ಟಾಗ ವಿಭಜನೆಯ ಸೂತ್ರವನ್ನು ಉಪಯೋಗಿಸಿ ಮಧ್ಯಗಾಮಿ ಸಂಪಾತ ಬಿಂದುವಿನ ನಿರ್ದೇಶಕ ಹೇಗೆ ತೆಗೆಯುತ್ತಾರೆ ಎಂಬುದನ್ನು ನಾವು ಇಲ್ಲಿ ನೋಡೋಣ. ಎ ಬಿಂದುವಿನ ನಿರ್ದೇಶಕ x1 y1, ಬಿ ಬಿಂದುವಿನ ನಿರ್ದೇಶಕ x2 y2, ಸಿ ಬಿಂದುವಿನ ನಿರ್ದೇಶಕ x3 y3 ಇವು ತ್ರಿಕೋನ ಎ ಬಿ ಸಿಯ ಶಿರೋಬಿಂದು ಇದ್ದು ರೇಖ ಎಡಿ ಇದು ತ್ರಿಕೋನ ಎ ಬಿ ಸಿಯ ಮಧ್ಯಗಾಮಿ ಇದೆ ಎಂದು ತಿಳಿಯುವ. ಇಲ್ಲಿ ಜಿ ಬಿಂದುವಿನ ನಿರ್ದೇಶಕ x, y ಇದಕ್ಕೆ ನಾವು ಇಲ್ಲಿ ಮಧ್ಯಗಾಮಿ ಸಂಪಾತ ಬಿಂದು ಇದೆ ಎಂದು ತ್ರಿಕೋನದ ಮಧ್ಯಗಾಮಿ ಸಂಪಾತ ಬಿಂದು. ಬಿಂದು ಡಿ ಇದು ರೇಖ ಬಿ ಸಿಯ ಮಧ್ಯ ಬಿಂದು ಇದೆ. ಬಿಂದು ಡಿ ಮಾತ್ರ ರೇಖ ಬಿ ಸಿಯ ಮಧ್ಯ ಬಿಂದು ಇದೆ. ಹಾಗಾದರೆ ಡಿ ಬಿಂದುವಿನ ನಿರ್ದೇಶಕ ನಮಗೆ ಮಧ್ಯ ಬಿಂದು ಇರುವುದರಿಂದ ಮಧ್ಯ ಬಿಂದುವಿನ ಸೂತ್ರ ಗೊತ್ತಿರುವಂಥದ್ದು. ಡಿ ಬಿಂದುವಿನ ಎಕ್ಸ್ ನಿರ್ದೇಶಕ x2 ಪ್ಲಸ್ x3 ಇವೆರಡರ ಬೇರೀಸು ಇಲ್ಲಿ ಗೊತ್ತಿರಲಿ. ಡಿ ಬಿಂದು ಬಿ ಮತ್ತು ಸಿ ದ ಮಧ್ಯ ಬಿಂದು ಇರುವುದರಿಂದ x2 ಪ್ಲಸ್ x3 ಅಪಾನ್ 2 ಆನಂತರ y2 ಪ್ಲಸ್ y3 ಅಪಾನ್ 2 ಈ ರೇಖಾಖಂಡದ ಮಧ್ಯ ಬಿಂದುವಿನ ಸೂತ್ರಕ್ಕನುಸಾರವಾಗಿ ಬಿಂದು ಜಿ x, y ಇದು ತ್ರಿಕೋನ ಎ ಬಿ ಸಿಯ ಮಧ್ಯಗಾಮಿ ಸಂಪಾತ ಬಿಂದು ಇದೆ. ಆದ್ದರಿಂದ ಎ ಜಿ ಈಸ್ ಟು ಜಿ ಡಿ ಈಕ್ವಲ್ ಟು 2:1 ಇದು ಗೊತ್ತಿರಲಿ. ತ್ರಿಕೋನದ ಮಧ್ಯಗಾಮಿ ಸಂಪಾತ ಬಿಂದುವಿನಿಂದ ಆ ಮಧ್ಯಗಾಮಿಯು 2:1 ಪ್ರಮಾಣದಲ್ಲಿ ವಿಭಜನೆಯಾಗುತ್ತದೆ ಎಂಬುದು ತಮಗೆ ಗೊತ್ತಿರಲಿ. ರೇಖಾಖಂಡದ ವಿಭಜನೆಯ ಸೂತ್ರಕ್ಕನುಸಾರವಾಗಿ ನಾವು ಈಗ ಎಕ್ಸ್ ಬಿಂದುವಿನ ನಾವು ಡಿ ಬಿಂದು ನಿರ್ದೇಶಕಗಳನ್ನು ನೋಡಿರುವೆ. ಇಲ್ಲಿ ಎಕ್ಸ್ದ ನಿರ್ದೇಶಕ x2 ಪ್ಲಸ್ x3 ಅಪಾನ್ 2, y ಬಿಂದುವಿನ ನಿರ್ದೇಶಕ y2 ಪ್ಲಸ್ y3 ಅಪಾನ್ 2 ನೋಡಿರುವೆವು. ಆನಂತರ ಎ ಜಿ ಈಸ್ ಟು ಜಿ ಡಿ ಈಕ್ವಲ್ ಟು 2:1. ಹಾಗಾದರೆ ಎ ಡಿ ರೇಖಾಖಂಡದ ಇದು ವಿಭಜನೆಯ ಸೂತ್ರ ಉಪಯೋಗ ನೋಡಿ. ಎ ಬಿಂದುವಿನ ನಿರ್ದೇಶಕ ಗೊತ್ತಿರುವಂಥದ್ದು x1 y1, ಡಿ ಬಿಂದುವಿನ ನಿರ್ದೇಶಕ ಗೊತ್ತಿದೆ x2 ಪ್ಲಸ್ x3 ಅಪಾನ್ 2, y2 ಪ್ಲಸ್ y3 ಅಪಾನ್ 2. ಆನಂತರ ಈ ರೇಖಾಖಂಡ ಎ ಡಿ 2:1ದಲ್ಲಿ ವಿಭಜನೆಯಾಗುವುದರಿಂದ ರೇಖಾಖಂಡದ ವಿಭಜನೆಯ ಸೂತ್ರಕ್ಕನುಸಾರವಾಗಿ x ಈಸ್ ಈಕ್ವಲ್ ಟು 2 ಇಂಟು ಬ್ರಕೆಟ್ x2 ಪ್ಲಸ್ x3 ಅಪಾನ್ 2 ಪ್ಲಸ್ 1 ಇಂಟು x1 ಅಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು m ಇಂಟು x2 ಪ್ಲಸ್ n x1 ಅಪಾನ್ m ಪ್ಲಸ್ n. ಹಾಗಾದ್ರೆ m ಪ್ಲಸ್ n ಅಂದರೆ 2 ಪ್ಲಸ್ 1, ಇಲ್ಲಿ 2 ಇಂಟು 1 ಇಲ್ಲದ ಇದೇ ಇರುತ್ತೆ. x2 ಪ್ಲಸ್ x3 ಅಪಾನ್ 2 ಕೊಟ್ಟಿರುವಂಥದ್ದು ಇಲ್ಲಿ ಎಕ್ಸ್ದ ಬೆಲೆ ಅಂದರೆ m x ಪ್ಲಸ್ n x1 ಈ ರೀತಿ. ಅಂದರೆ ನಾವು ಇಲ್ಲಿ n ಇರುವಂಥದ್ದು ಮತ್ತು m ನಾವು ಈಗಾಗಲೇ ಹಿಂದಿನ ಸೂತ್ರವನ್ನು ಗಮನಿಸೋಣ ನೋಡಿ. ನಮಗೆ ಸೂತ್ರ ಈ ರೀತಿ ಇರುವಂಥದ್ದು ಗೊತ್ತಿರಲಿ. mx2 ಪ್ಲಸ್ nx1 ಅಪಾನ್ m ಪ್ಲಸ್ n, my2 ಪ್ಲಸ್ ny1 ಅಪಾನ್ m ಪ್ಲಸ್ n ಈ ರೀತಿ ಇರುವಂಥದ್ದು. ಆದ್ದರಿಂದ ಆ ಸೂತ್ರದ ಉಪಯೋಗ ಮಾಡಿ ನಾವಿಲ್ಲಿ ಬೆಲೆ ಬರೆದಿರುವಂಥದ್ದು. ಹಾಗಾದರೆ 2 ಗೆಟ್ ಕ್ಯಾನ್ಸಲ್, ಈ x2 ಪ್ಲಸ್ x3 ಪ್ಲಸ್ x1 ಆಗುತ್ತೆ ಅಪಾನ್ 3. ಹಾಗಾದರೆ ಇಲ್ಲಿ ಎಕ್ಸ್ದ ನಿರ್ದೇಶಕ ಏನಿದೆ ಅಂದರೆ x1 ಪ್ಲಸ್ x2 ಪ್ಲಸ್ x3 ಅಪಾನ್ 3. ಅಂದರೆ ಇಲ್ಲಿ ರೇಖಾಖಂಡದ ವಿಭಜನೆಯ ಸೂತ್ರಕ್ಕನುಸಾರವಾಗಿ ಜಿ ಬಿಂದುವಿನ ಎಕ್ಸ್ ನಿರ್ದೇಶಕ x1 ಪ್ಲಸ್ x2 ಪ್ಲಸ್ x3 ಅಪಾನ್ 3. ಅದೇ ರೀತಿ y ನಿರ್ದೇಶಕ ತೆಗೆದುಕೊಳ್ಳುವ ಸಲುವಾಗಿ
2 ಇಂಟು ಬ್ರಕೆಟ್ y2 ಪ್ಲಸ್ y3 ಅಪಾನ್ 2 y ನಿರ್ದೇಶಕ ಇಲ್ಲಿದೆ, ಇದಕ್ಕೆ ಎಮ್ ಎಂದು ತಿಳಿಯೋಣ. ಪ್ಲಸ್ ಆನಂತರ ಇಲ್ಲಿ ಎನ್ ಬೇಕಾಗಿರುವಂಥದ್ದು 1 ಇಂಟು y1, ನಮಗಿಲ್ಲಿ y1 ಇಲ್ಲಿ ಕೊಡಲಾಗಿದೆ. ದೇರ್ ಅಪಾನ್ 2 ಪ್ಲಸ್ 1 ಅಂದರೆ ಎಮ್ ಪ್ಲಸ್ ಎನ್ ಇದೆ. ಇಲ್ಲಿ 2 ಗೆಟ್ ಕ್ಯಾನ್ಸಲ್, y2 ಪ್ಲಸ್ y3 ಪ್ಲಸ್ y1 ಅಪಾನ್ 3 ಅಂದರೆ y ಬಿಂದುವಿನ ನಿರ್ದೇಶಕಗಳು y1 ಪ್ಲಸ್ y2 ಪ್ಲಸ್ y3 ಅಪಾನ್ 3. ಈ ರೀತಿ ಅಂದರೆ ಶಿರೋಬಿಂದು x1 y1, ಈ x2 y2, x3 y3 ಈ ಇರುವ ತ್ರಿಕೋನದ ಮಧ್ಯಗಾಮಿ ಸಂಪಾತ ಬಿಂದುವಿನ ನಿರ್ದೇಶಕಗಳು x1 ಪ್ಲಸ್ x2 ಪ್ಲಸ್ x3 ಅಪಾನ್ 3, y1 ಪ್ಲಸ್ y2 ಪ್ಲಸ್ y3 ಅಪಾನ್ 3 ಇರುವು. ಇದಕ್ಕೆ ಮಧ್ಯಗಾಮಿ ಸಂಪಾತ ಬಿಂದುವಿನ ಸೂತ್ರ ಎನ್ನುವರು. ಈಗ ನಾವು ಇಲ್ಲಿವರೆಗೆ ನೋಡಿರುವಂಥದ್ದು ವಿಭಜನೆಯ ಸೂತ್ರ ನೋಡಿ ಮಕ್ಕಳೇ. x1 y1 ಮತ್ತು x2 y2 ಈ ಎರಡು ಭಿನ್ನ ಬಿಂದುಗಳನ್ನು ಜೋಡಿಸುವ ರೇಖಾಖಂಡದ m:n ಈ ಗುಣೋತ್ತರದಲ್ಲಿ ವಿಭಜನೆ ಮಾಡುವ ಬಿಂದುಗಳ ನಿರ್ದೇಶಕ mx2 ಪ್ಲಸ್ nx1 ಅಪಾನ್ m ಪ್ಲಸ್ n, my2 ಪ್ಲಸ್ ny1 ಅಪಾನ್ m ಪ್ಲಸ್ n ಇರುತ್ತವೆ. ಅನಂತರ ಎರಡನೇದಾಗಿ ನಾವು ಮಧ್ಯ ಬಿಂದುವಿನ ಸೂತ್ರ ಕೂಡ ನೋಡಿರುವ ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಇದಕ್ಕೆ ನಾವು ಸೆಕ್ಷನ್ ಫಾರ್ಮುಲಾ ಎನ್ನುವ ವಿಭಜನೆಯ ಸೂತ್ರ ಅಂದರೆ ಸೆಕ್ಷನ್ ಫಾರ್ಮುಲಾ. ಇದು ಮಧ್ಯ ಬಿಂದುವಿನ ಸೂತ್ರ ಮಿಡ್ ಪಾಯಿಂಟ್ ಫಾರ್ಮುಲಾ. ಇಲ್ಲಿ x1 y1 ಮತ್ತು x2 y2 ಈ ಎರಡು ಭಿನ್ನ ಬಿಂದುಗಳನ್ನು ಜೋಡಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಕ x1 ಪ್ಲಸ್ x2 ಅಪಾನ್ 2, y1 ಪ್ಲಸ್ y2 ಅಪಾನ್ 2 ಇರುತ್ತವೆ. ಅನಂತರ ಮಧ್ಯಗಾಮಿ ಸಂಪಾತ ಬಿಂದುವಿನ ಸೂತ್ರ ಅಂದರೆ ಸೆಂಟ್ರಾಯ್ಡ್ ಫಾರ್ಮುಲಾ x1 y1, x2 y2, ಮತ್ತು x3 y3 ಇವು ತ್ರಿಕೋನದ ಶಿರೋಬಿಂದುಗಳ ನಿರ್ದೇಶನ ಇದ್ದರೆ ಮಧ್ಯಗಾಮಿ ಸಂಪಾತ ಬಿಂದುವಿನ ನಿರ್ದೇಶಕಗಳು x1 ಪ್ಲಸ್ x2 ಪ್ಲಸ್ x3 ಅಪಾನ್ 3, y1 ಪ್ಲಸ್ y2 ಪ್ಲಸ್ y3 ಅಪಾನ್ 3 ಇರುತ್ತವೆ. ಈ ಸೂತ್ರಗಳನ್ನು ಸರಿಯಾಗಿ ಮಕ್ಕಳೇ ಯಾವ ಸೂತ್ರಗಳನ್ನು ಯಾವ ಉದಾಹರಣೆಗಳ ಸಲುವಾಗಿ ಬಳಸುವುದಿದೆ ಎಂಬುದನ್ನು ಸರಿಯಾಗಿ ಗಮನದಲ್ಲಿಟ್ಟು ತಾವು ಉದಾಹರಣೆಗಳನ್ನು ಬಿಡಿಸಬೇಕು. ಇಂತಹ ಉದಾಹರಣೆಗಳನ್ನು ತಾವು ಕೂಡ ಪುಸ್ತಕದಲ್ಲಿ ಇರುವಂಥ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿ, ಯಾವುದೇ ಸಮಸ್ಯೆ ಬಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.